ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಹಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಆತ್ಮ ಪರಮಾತ್ಮ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಆತ್ಮವು ಪರಮಾತ್ಮನ ಅಂಶವೇ ಸರಿ, ಆದರೆ ದೇಹಗಳು ಅನೇಕವಾದರೂ ಆತ್ಮ ಒಂದೇ ಆಗಿರುತ್ತದೆ. ಆತ್ಮನು ಒಬ್ಬನೇ ಇರುವನು, ಅವನು ಪರಮಾತ್ಮನ ಅಂಶವು. ಅಂದರೆ ಎಲ್ಲರಲ್ಲಿ ಆತ್ಮ ಇರುತ್ತದೆ, ಆತ್ಮ ಪರಮಾತ್ಮನ ಅಂಶ. ಹೀಗಾಗಿ ನಾವು ಪರಮಾತ್ಮ ಸಂಪರ್ಕ ಮಾಡುತ್ತಲೇ ಇದ್ದಾಗ ನಾವು ಪರಮಾತ್ಮನಾಗುತ್ತೇವೆ. ಅಹಂ ಬ್ರಹ್ಮಾಸ್ಮಿ ಎಂದರೆ ನಮ್ಮಲ್ಲಿರುವ ದೇಹಗಳಲ್ಲಿ ವಿವಿಧ ರೂಪದಿಂದ ಆತ್ಮನು ತೋರುತ್ತಾನೆ. ಅವನು ಒಬ್ಬನೇ. ಈ ದೇಹಕ್ಕೆ ಸಂಬಂಧಿಸಿದ ಸುಖ ದುಃಖಗಳನ್ನು ಆತ್ಮನು ಭೋಗಿಸುತ್ತಾನೆ. ಆ ಭೋಗವು ಶಿವನಿಗೆ ಅರ್ಪಿತವಾದಾಗ ಅವನು ಆತ್ಮನಾಗಿರುವುದಿಲ್ಲ, ಅವನು ಪರಮಾತ್ಮನೇ ಆಗಿರುತ್ತಾನೆ. ಹೀಗೆ ಸುಖಭೋಗಗಳನ್ನು ದೇಹಗಳ ಮತಿಗತಿಗಳನ್ನು ನಾವು ಮರೆತು ವಿಷಯವೆಂಬ ಕಾಮನೆಗಳೆಂಬ ಇಚ್ಛೆಗೆ ಬಲಿಯಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸುತ್ತೇವೆ. ಹೀಗೆ ಭೋಗಗಳು ಭಿನ್ನವಾಗಿರುವುದರಿಂದ ಆತ್ಮವು ಅನೇಕ ರೀತಿಯಲ್ಲಿ ಅನೇಕ ದೇಹಗಳನ್ನು ಹೊಂದಿರುತ್ತವೆ. ಆದ್ದರಿಂದ ಆ ಗುರುಗಳ ಉಪದೇಶದಂತೆ ನಾವು ನಡೆದಾಗ, ಆ ಪರಬ್ರಹ್ಮನ ಅರಿವು ನಮಗಾದಾಗ, ಭೇದ ಬುದ್ಧಿ ಅಳಿದಾಗ ನಾವು ನಿತ್ಯ ಸ್ವರೂಪವಾಗುತ್ತೇವೆ. ಅಂದರೆ ನಾವು ನಂಬಿದಂತೆ, ನಾವು ಭಾವಿಸಿದಂತೆ ನಾವಾಗುತ್ತೇವೆ. ಅರಿವೇ ನಾವಾದ ಬಳಿಕ ಆ ಭಗವಂತನ ನಿಜ ಸ್ವರೂಪ ತಾವಾಗಿ ಪರಮಾತ್ಮ ಶಿವತತ್ವವನ್ನು ಅರಿಯುತ್ತೇವೆ. ಹೀಗೆ ಭೇದ ರೂಪ ಮರೆತು ನಾವು ಅಭೇದ ರೂಪವಾಗುತ್ತೇವೆ. ಆ ಪರಬ್ರಹ್ಮನ ಸ್ವರೂಪವೇ ನಾವಾಗುತ್ತೇವೆ. ಅದಕ್ಕೆ ನಮ್ಮ ಜ್ಞಾನ ಕರ್ಮಗಳು ಸಹಕಾರಿಯಾಗುತ್ತವೆ. ಆದ್ದರಿಂದ ದೇಹವನ್ನು ಲಕ್ಷಿಸದೆ, ದೇಹವನ್ನು ಡಸ್ಟ್ಬಿನ್ ಮಾಡದೆ ನಾವು ತನು ಮನಧನಗಳಿಂದ ಪರಿಶುದ್ಧವಾಗಬೇಕು. ಆ ಗುರುವಿನ ವಾಕ್ಯವನ್ನು ಶಿರಸಾವಹಿಸಿ ಪಾಲಿಸಬೇಕು. ನಾನು ದೇಹಿ, ಈ ಶರೀರ ಒಮ್ಮೆ ನಾಶವಾಗುತ್ತದೆ, ಇದು ತಾತ್ಕಾಲಿಕ, ಶಾಶ್ವತವಾದಂಥ ಸತ್ಯವನ್ನು ನಾವು ಅರಿಯಬೇಕು. ಆ ಶರೀರವಿಲ್ಲದೆ ಆತ್ಮವು ಪರಮಾತ್ಮನಾಗಬೇಕು. ಅಂದರೆ ಶರೀರ ಇದ್ದರೂ ಪರಬ್ರಹ್ಮನ ಸ್ವರೂಪವನ್ನು ನಾವು ಅರಿತಿರಬೇಕು. ಆತ್ಮ ಒಂದೇ ಇರುತ್ತದೆ, ಅದು ಗಂಡೇ ಇರಲಿ ಹೆಣ್ಣೇ ಇರಲಿ. ಹೀಗೆ ವಿಭಿನ್ನ ಅಂಶಗಳಿಂದ ಈ ಶರೀರವು ಇದ್ದು ನಿಜ ಸ್ಥಿತಿಯನ್ನು ನಾವು ಅರಿಯುವುದಿಲ್ಲ. ಆದ್ದರಿಂದ ಆತ್ಮವೇ ಪರಮಾತ್ಮ. ಅಂತಹ ಪರಮಾತ್ಮನೆಡೆಗೆ ನಾವು ಸಾಗಬೇಕು. ಅಂದರೆ ದೃಢವಾದ ಮನಸ್ಸು ನಮ್ಮಲ್ಲಿ ಇರಬೇಕು. ಆ ದೃಢಭಕ್ತಿಯಿಂದ ನಾವು ಪರಮಾತ್ಮನ ಕಡೆಗೆ ಸಾಗಲು ಸಹಕಾರಿಯಾಗುತ್ತದೆ. ಕೆಲವರು ಬುದ್ಧಿಜೀವಿಗಳು ಜ್ಞಾನಿಗಳು ಎಂದು ಹೆಮ್ಮೆಯಿಂದ ಹೇಳುತ್ತಾ ಸ್ವೇಚ್ಛಾಚಾರದಿಂದ ಇರುತ್ತಾರೆ. ಆದರೆ
ಅವರಿಗೆ ಪರಮತತ್ವ ಗೊತ್ತಿರುವುದಿಲ್ಲ, ಶಿವತತ್ವ ಗೊತ್ತಿರುವುದಿಲ್ಲ. ಅವಿವೇಕದಿಂದ ವಿಷಯ ವಾಸನೆಗಳಿಗೆ ಅವರು ಸಾಗಿರುತ್ತಾರೆ. ಆದರೆ ಜ್ಞಾನಿಯಾದವನು ತನ್ನನ್ನು ತಾನು ಅರಿತು ಭಗವಂತನನ್ನು ಅರಿಯಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಪ್ರಪಂಚದಲ್ಲಿ ಯಾವುದು ಸತ್ಯ, ಯಾವುದು ಅನಿತ್ಯ ಎಂಬುದನ್ನು ನಾವು ಅರಿತಿರಬೇಕು. ಸತ್ಯ ಯಾವಾಗಲೂ ಶಾಶ್ವತವಾಗಿರುತ್ತದೆ, ಅಸತ್ಯ ಯಾವಾಗಲೂ ತಾತ್ಕಾಲಿಕವಾಗಿರುತ್ತದೆ. ಹೀಗೆ ದೇಹ, ಬುದ್ಧಿ, ಮನಸ್ಸನ್ನು ನಾವು ಹತೋಟಿಯಲ್ಲಿಟ್ಟು ನಿರ್ವಿಕಾರವಾಗಿ, ನಿರಂಕಾರಿಯಾಗಿ ಆ ಭಗವಂತನಲ್ಲಿ ನಾವು ಒಂದಾಗಬೇಕು. ಭಗವಂತನಲ್ಲಿ ನಾವು ಸಾಗಬೇಕಾದರೆ ನಮ್ಮಲ್ಲಿ ಆಧ್ಯಾತ್ಮಿಕತೆ ಜೀವನದಲ್ಲಿ ನಾವು ನಡೆದುಕೊಂಡು ಬರಬೇಕು. ಆ ಪರಬ್ರಹ್ಮ ಸತ್ಯವನ್ನು ನಾವು ಅರಿಯಬೇಕು. ಅಂದರೆ ನಮ್ಮ ಮನಸ್ಸನ್ನು ನಾವು ಮೊದಲು ನಿಗ್ರಹಿಸಬೇಕು. ಇಂದ್ರಿಯಗಳನ್ನು ವಿಷಯ ವಸ್ತುಗಳ ಕಡೆಗೆ ಹರಿಯದಂತೆ ನೋಡಿಕೊಳ್ಳಬೇಕು. ಇಂದ್ರಿಯಗಳನ್ನು, ಮನಸ್ಸನ್ನು ಆಕರ್ಷಣೆಗಳ ಕಡೆಗೆ ಹೋಗದಂತೆ ನಾವು ನೋಡಿಕೊಂಡಾಗ ನಾವು ಈ ಸ್ಥೂಲ ದೇಹವನ್ನು ನಿಗ್ರಹಿಸಲು ಬರುತ್ತದೆ. ಸೂಕ್ಷ್ಮ ಶರೀರವನ್ನು ನಾವು ಈ ಪ್ರಪಂಚದ ಬೇಟೆಯಿಂದ ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಅಂದಾಗ ನಾವು ಕಾಮನೆಗಳನ್ನು, ವಾಸನೆಗಳನ್ನು, ಅರಿಷಡ್ ವರ್ಗಗಳನ್ನು ನಾವು ತೊರೆಯಬೇಕು. ಅದಕ್ಕಾಗಿ ಆತ್ಮಶ್ರದ್ಧೆ ಇರುವುದು, ನಮ್ಮ ದೃಷ್ಟಿ ಬದಲಾಯಿಸಿಕೊಳ್ಳುವುದು, ಈ ಸಂಸಾರದಿಂದ ಮುಕ್ತರಾಗಲು ನಾವು ಬ್ರಹ್ಮ ಸತ್ಯವನ್ನು ಅರಿಯಬೇಕು. ಸತ್ಯವನ್ನು ಮರೆತು ಆರೋಪ ಮಾಡುವ ನಾಮರೂಪಗಳನ್ನೇ ನಾವು ಸತ್ಯವೆಂದೇ ಭಾವಿಸುತ್ತೇವೆ. ಹೀಗೆ ನಾವು ಅಜ್ಞಾನಿಗಳಾಗುತ್ತೇವೆ. ದೇಹ, ಮನಸ್ಸು, ಇಂದ್ರಿಯ, ಅಹಂಕಾರಗಳನ್ನು ನಾವು ಅವುಗಳಿಗೆ ಬೆನ್ನು ಹತ್ತುತ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಭಗವಂತನ ಸಾಕಾರವಾಗಬೇಕಾದರೆ ನಾವು ಅಂತರಂಗ ಆತ್ಮಶುದ್ಧಿ ಮಾಡಿಕೊಳ್ಳಬೇಕು. ದೇವರನ್ನು ಕುರಿತು ಪೂಜೆ, ಜ್ಞಾನ, ಜಪ, ತಪ, ನಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಂಡು ಕೇಂದ್ರೀಕರಿಸಿಕೊಂಡು ಆಲೋಚನೆಗಳನ್ನು ಮನಸ್ಸಿಗೆ ತಂದುಕೊಡಬೇಕು. ಆ ಭಗವಂತನಲ್ಲಿ ಶ್ರದ್ಧೆ, ನಂಬಿಕೆ, ನಿಷ್ಠೆ ಇಟ್ಟಾಗ ನಮಗೆ ಆತ್ಮದ ಸ್ವರೂಪ ಗೊತ್ತಾಗುತ್ತದೆ. ನಮ್ಮನ್ನು ನಾವು ಅರಿಯಬೇಕು. ನಮ್ಮನ್ನು ನಾವು ಅರಿತಾಗ ಆ ಭಗವಂತನ ಸಂಪರ್ಕವಾಗುತ್ತದೆ. ಅದಕ್ಕಾಗಿ ತನ್ನನ್ನು ತಾನು ಅರಿಯುವುದು ಬಹಳಷ್ಟು ಪ್ರಮುಖವಾಗಿರುತ್ತದೆ. ವಿಶ್ವಗುರು ಅನ್ನ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಹೀಗೆ ನಾನು, ನನ್ನದು, ಮೋಹ, ವ್ಯಾಮೋಹ, ರಾಗ, ದ್ವೇಷಗಳಿಂದ ಕೂಡಿದ ಈ ಶರೀರ, ಈ ಮನಸ್ಸು ಎಲ್ಲವೂ ಜಗತ್ತೆಲ್ಲವನ್ನು ಬಲ್ಲೆನೆಂದು ಹೇಳುತ್ತದೆ. ಆದರೆ ತನ್ನನ್ನು ತಾನು ಅರಿಯುವುದಿಲ್ಲ. ಗಿಳಿ ಓದಿ ಫಲವೇನು, ಬೆಕ್ಕು ಬಹುದ ಹೇಳಲರಿಯದು. ಗಿಳಿ ಓದಿ ಫಲವೇನು, ಬೆಕ್ಕು ಬಹುದ ಹೇಳಲರಿಯದು. ಜಗವೆಲ್ಲವ ಕಾಂಬ ಕಣ್ಣು, ತನ್ನ ಕೊಂಬ ಕೊಯ್ಲೆಯ ಕಾಣಲರಿಯದು.
ಇದರ ಗುಣವ ಬಲ್ಲೆವೆಂಬರು ತಮ್ಮ ಗುಣವ ತಾವು ಅರಿಯರು ಕೂಡಲ ಸಂಗಮ ದೇವ. ಇಡೀ ಜಗತ್ತನ್ನೇ ಬಲ್ಲೆ ಎಂದು ಹೇಳುತ್ತದೆ. ಆದರೆ ತನ್ನನ್ನು ಕೊಲ್ಲಲು ಬರುವುದನ್ನು ಅದು ಕಾಣಲಾರುವುದಿಲ್ಲ. ಆದ್ದರಿಂದ ಇನ್ನೊಬ್ಬರ ಗುಣವನ್ನು, ಇನ್ನೊಬ್ಬರ ತಪ್ಪುಗಳನ್ನು ನೋಡದೆ ತಮ್ಮನ್ನು ತಾವು ಅರಿಯಬೇಕು. ನಮ್ಮಲ್ಲಿರುವ ಅಹಂಕಾರವನ್ನು ನಾವು ತೊರೆಯಬೇಕು. ಅಹಂಕಾರ ತೊರೆದು ನಿರಂಕಾರಿಗಳಾಗಬೇಕು. ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅನ್ನ, ಸತ್ಯದ ನಿಲುವನ್ನರಿಯದೇ ಹೋದಿರಲ್ಲ. ಸದ್ಗುಣವೆಂಬ ಫಲವು ಬಿತ್ತದೆ ಬೆಳೆಯದೇ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಲಿಂಗವ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆ ಕೂಡಲ ಸಂಗಮ ದೇವನನ್ನು ನಾವು ಅರಿಯಬೇಕು, ಅಹಂಕಾರವನ್ನು ಬಿಟ್ಟು. ಅಹಂಕಾರವೆಂಬ ಕುದುರೆ ಆನೆ ಏರಿಕೊಂಡು ಹೋಗುತ್ತೇವೆ, ಆ ಸತ್ಯದ ನಿಲುವನ್ನು ನಾವು ಅರಿಯುವುದಿಲ್ಲ. ಹೀಗಾಗಿ ನಾವು ಆ ಭಗವಂತನನ್ನು ಅರಿಯಲು ಸತ್ಯವನ್ನು ಅರಿಯಬೇಕು. ಜೀವ ಭಾವ ಬಿಡಬೇಕು, ಶರೀರ ಭಾವ ಬಿಡಬೇಕು. ಆ ಜೀವ ಪರಮಾತ್ಮನಲ್ಲಿ ಲೀನವಾಗಬೇಕು. ಆದ್ದರಿಂದ ದೇಹಕ್ಕೂ ಆತ್ಮನಿಗೂ ಇರುವ ಸಂಬಂಧವನ್ನು ನಾವು ಕಳಿಸಿ ಭಗವಂತನ ಜೊತೆಗೆ ಸಂಪರ್ಕ ಬೆಳೆಸಬೇಕು. ಅಂದಾಗ ನಮ್ಮ ಜೀವನ ಪರಮ ಶ್ರೇಷ್ಠವಾಗುತ್ತದೆ. ಎಲ್ಲ ದುರ್ಗುಣಗಳನ್ನು ಬಿಟ್ಟು ಸದ್ಗುಣಗಳನ್ನು ಬೆಳೆಸಿಕೊಂಡು ಆತ್ಮ ಪರಮಾತ್ಮವಾಗಬೇಕು. ಅಂಥ ಪರಿಶುದ್ಧವಾದಂಥ ಜೀವನವನ್ನು ಸಾಗಿಸಿ ನಮ್ಮ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣ ಶರಣಾರ್ಥಿಗಳು.